ನಾವು ಶಿವನ ಕಥೆಯನ್ನು ಕೇಳೋದ್ರಿಂದ ಶಿವನ ಅನುಗ್ರಹ ಚೆನ್ನಾಗಾಗುತ್ತೆ, ಶಿವನ ಕೃಪೆ ನಮ್ಮ ಮೇಲಿರುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಈ ಕಾರ್ತಿಕ ಮಾಸ ತುಂಬ ಪುಣ್ಯ ಮಾಸ. ಈ ಮಾಸದಲ್ಲಿ ಕಾರ್ತಿಕ ಪುರಾಣ ಅನ್ನೋದನ್ನು ಓದಿದ್ರೆ ಕೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಶಿವನ ಅನುಗ್ರಹ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ನಾನು ಈ ಕಾರ್ತಿಕ ಪುರಾಣದ 14 ಅಧ್ಯಾಯಗಳನ್ನ ಇದುವರೆಗೂ ಪೂರ್ಣ ಮಾಡಿದ್ದೀನಿ. ಈ 14 ಅಧ್ಯಾಯಗಳನ್ನ ಯಾರು ಕೇಳಿಲ್ವೋ ಅವರು ನನ್ನ ಚಾನಲ್ಗೆ ಹೋಗಿ ನೋಡಿದ್ರೆ ಸಿಗುತ್ತೆ, ಅಥವಾ ಈ ವಿಡಿಯೋ ಕೊನೆಯಲ್ಲಿ ಪ್ಲೇಲಿಸ್ಟ್ನ ಹಾಕಿರ್ತೀನಿ. ಆ ಪ್ಲೇಲಿಸ್ಟ್ನ ಹೋಗಿ ಕೇಳಿದ್ರೆ ನಿಮಗೆ ಕಾರ್ತಿಕ ಪುರಾಣದ 14 ಅಧ್ಯಾಯನ ಕೇಳ್ಬೋದು. ಜೊತೆಗೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಈ ಥರದ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವು ನೋಡ್ಕೋಬೋದು. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವ ಅಂತ ಕಮೆಂಟ್ ಮಾಡುವ ಮುಖಾಂತರ ನೀವು ಶಿವನ ಕೃಪೆಗೆ ಒಳಗಾಗಿ. ಇದುವರೆಗೂ ನಾವು ಈ ಕಥೆಯಲ್ಲಿ ಜಲಂಧರ ಅನ್ನೋನು ಶಿವನಿಂದ ಹುಟ್ಟಿದವನು. ಅವನು ಪಾರ್ವತಿಯ ಮೋಹಕ್ಕೆ ಒಳಗಾಗ್ತಾನೆ. ಪಾರ್ವತಿಯನ್ನು ಪಡಿಬೇಕು ಅಂತ ಆಸೆ ಪಟ್ಟು ಎಲ್ಲ ದೇವತೆಗಳನ್ನ ಒಳಪಡಿಸ್ಕೊಂಡಿರ್ತಾನೆ. ಅಂದರೆ ಇಂದ್ರ ಎಲ್ಲ ದೇವತೆಗಳನ್ನ ಹಿಡಿದಿಟ್ಕೊಂಡಿರ್ತಾನೆ. ಅದನ್ನು ಅವ್ರನ್ನ ಕಾಟ ತಡೆಯೋಕ್ಕಾಗ್ದೇ ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿರ್ತಾರೆ. ಎಲ್ಲ ಯುದ್ಧ ಮಾಡಿ ಅಂತ ಹೇಳಿದಾಗ ದೇವತೆಗಳು ಮತ್ತು ಜಲಂಧರನ ರಾಕ್ಷಸ ಸೈನ್ಯ ಇಬ್ಬರಿಗೂ ಯುದ್ಧ ನಡೀತಾ ಇರುತ್ತೆ. ಈಗ ಹೇಗೆ ನಡೆಯುತ್ತೆ ಯುದ್ಧ ಮತ್ತು ಮುಂದೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ವೀರಭದ್ರನು ಮೂರ್ಛೆ ಹೋದ ಬಳಿಕ ಶಿವಸೈನ್ಯವು ದಿಕ್ಕೆಟ್ಟಿತು. ವೀರಭದ್ರ ಶಿವನ ಒಬ್ಬ ಅವತಾರ ಪುರುಷ ಅಂತ ಹೇಳ್ಬೋದು. ಅವರೆಲ್ಲ ಮತ್ತೆ ಶಂಕರನ ಮೊರೆ ಹೊಕ್ಕರು. ಸರ್ವಜ್ಞನಾದ ಶಿವನು ಮುಗುಳ್ನಗುತ್ತಾ ನಂದಿಯನ್ನೇರಿ ಜಲಂಧರನಿದ್ದ ಯುದ್ಧ ಭೂಮಿಗೆ ನಡೆದನು. ಅದುವರೆಗೂ ಭಯದಿಂದ ಕಂಪಿತರಾದ ಶಿವಗಣಗಳಿಗೆ ಶಿವ ದರ್ಶನವಾದ ಕೂಡಲೇ ಧೈರ್ಯ ಬಂದಿತು. ಮತ್ತೆ ಅವರು ಯುದ್ಧಕ್ಕೆ ಸಿದ್ಧರಾದರು. ಶಿವನನ್ನು ದೂರದಿಂದ ನೋಡಿದ ರಾಕ್ಷಸರು ಕಾರ್ತಿಕ ವೃತವನ್ನಾಚರಿಸಿದ ಭಕ್ತನನ್ನು ನೋಡಿ ಓಡಿ ಹೋಗುವ ಪಾಪಿಗಳಂತೆ ಪಲಾಯನಗೈದರು. ಜಲಂಧರನು ಚಂಡಿಕೇಶ್ವರನೊಡನೆ ಸೆಣಸಾಡಲು ಬಂದನು. ಶುಂಭ, ನಿಶುಂಭ, ಕಾಲನೇಮಿ, ಅಶ್ವಮುಖ, ಬಲಾಹಕ, ಖಡ್ಗರೋಮ, ಪ್ರಚಂಡ, ಗಸ್ಮರನೆ ಮೊದಲಾದ ದೈತ್ಯರು ಒಮ್ಮೆಲೆ ಶಿವನ ಮೇಲೆ ಆಕ್ರಮಣ ಮಾಡಿದರು. ಸರ್ವೇಶ್ವರನಾದ ಶಿವನಿಗೆ ಇವರು ಯಾವ ಲೆಕ್ಕ? ಆತನು ಗಂಡುಗುಡಲಿಯಿಂದ ಖಡ್ಗರೋಮನ ತಲೆಯನ್ನು ತುಂಡರಿಸಿದನು. ಬಲಾಹಕನನ್ನು ಕೊಂದನು. ಪಾಶ ಪ್ರಯೋಗದಿಂದ ಗಸ್ಮರನನ್ನು ನೆಲಕ್ಕೆ ಕೆಡವಿದನು. ಶಿವನ ವಾಹನವಾದ ಋಷಭದ ಕೊಂಬಿನ ಆಘಾತಕ್ಕೆ ಸಿಲುಕಿದ ಅನೇಕ ರಕ್ಕಸರು ಮೃತರಾದರು. ತನ್ನ ಛತ್ರ, ಪತಾಕೆ, ರಥಗಳನ್ನು ಕಳೆದುಕೊಂಡ ಜಲಂಧರನು ಶಿವನನ್ನೇ ಯುದ್ಧಕ್ಕೆ ಆಹ್ವಾನಿಸಿದನು. ಶಿವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು. ಆದರೆ ಇದರಿಂದ ಜಗತ್ಪತಿಯಾದ ಶಿವನಿಗೆ ಯಾವ ಬಾಧೆಯೂ ಉಂಟಾಗಲಿಲ್ಲ. ನಸುನಗುತ್ತಾ ಆತನು ಜಲಂಧರನ ಧ್ವಜ, ರಥ, ಧನಸ್ಸುಗಳನ್ನು ನಾಶಪಡಿಸಿದನು. ರಥವನ್ನು ಕಳೆದುಕೊಂಡು ಕುಪಿತನಾದ ರಾಕ್ಷಸನು ತನ್ನ ಮಹಾಗದೆಯಿಂದ ಶಿವನನ್ನು ಸ್ವಾಗತಿಸಿದನು. ಶಿವನು ಆ ಗದೆಯನ್ನು ತನ್ನ ಒಂದೇ ಬಾಣದಿಂದ ತುಂಡರಿಸಿದನು. ಆಗ ಆ ರಾಕ್ಷಸನು ಮುಷ್ಟಿಯುದ್ಧವನ್ನೇ ಮೊದಲು ಮಾಡಿದನು. ಶಿವನು ತನ್ನ ಬೆರಳಿನಿಂದ ರಕ್ಕಸನನ್ನು ದೂರ ನೂಕಿದನು. ತನ್ನ ಶಕ್ತಿಯು ಉಡುಗಿ ಹೋದದ್ದನ್ನು ಮನಗಂಡ ದೈತ್ಯನು ಮಾಯಾಯುದ್ಧವನ್ನು ಪ್ರಾರಂಭಿಸಿದನು. ತನ್ನ ಸಂಮೋಹನ ವಿದ್ಯೆಯನ್ನು ಆತನ ಮೇಲೆ ಬೀರಿದನು. ಶಿವನು ಕ್ಷಣಕಾಲ ಮಾಯಾಮೋಡಿಗೆ ಸಿಲುಕಿ ಗಾನ, ನಾಟ್ಯ, ವೈಭವಗಳಿಗೆ ಮನಸೋತನು. ಇದೇ ಸಮಯವೆಂದರಿತ ಜಲಂಧರನು ಶಿವನಂತೆಯೇ ಮಾಯಾರೂಪವನ್ನು ಧರಿಸಿ ಪಾರ್ವತಿಯ ಅಂತಃಪುರವನ್ನು ಪ್ರವೇಶಿಸಿದನು. ಪಾರ್ವತಿಯು ಕ್ಷಣಕಾಲ ಭ್ರಮೆಯಾಯಿತು. ಆದರೆ ಆಕೆಯ ಅಲೌಕಿಕ ರೂಪ ಲಾವಣ್ಯಗಳಿಗೆ ಮನಸೋತ ಜಲಂಧರನಿಗೆ ವೀರ್ಯಸ್ಖಲನವಾಯಿತು. ಇದರಿಂದ ಅವನ ಮಾಯಾವಿದ್ಯೆ ನಿಷ್ಫಲವಾಯಿತು. ಪಾರ್ವತಿಗೆ ಇವನು ದೈತ್ಯನೆಂದು ತಿಳಿಯಿತು. ಆಗ ಪಾರ್ವತಿಯು ಏಕಾಗ್ರ ಮನಸ್ಸಿನಿಂದ ಮಹಾವಿಷ್ಣುವನ್ನು ಕುರಿತು ಧ್ಯಾನ ಮಾಡಿದಳು. ಪ್ರಸನ್ನನಾದ ಪರಮಾತ್ಮನು, ಪಾರ್ವತಿ, ನಿನ್ನ ಪಾತಿವೃತ್ಯ ಮಹಿಮೆಯಿಂದ ಶಿವನು ಸೋಲಲಾರ. ಆದರೆ ಜಲಂಧರನ ಪತ್ನಿ ಬೃಂದೆಯ ಪಾತಿವೃತ್ಯ ಮಹಿಮೆಯಿಂದ ಅವನೂ ಸೋಲಲಾರ. ಇರಲಿ, ಈಗ ನಾನು ವಿಷ್ಣು ಮಾಯೆಯನ್ನು ಪ್ರಯೋಗಿಸಿ ಆ ದೈತ್ಯನನ್ನು ಕೊನೆಗಾಣಿಸುತ್ತೇನೆ ಎಂದು ಅಭಯವಿತ್ತು ರಾಕ್ಷಸ ಲೋಕಕ್ಕೆ ಹೊರಟನು. ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ 15ನೇ ಅಧ್ಯಾಯವು ಸಂಪೂರ್ಣವಾಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ಜಲಂಧರನನ್ನು ಶಿವ ಹೇಗೆ ಸೋಲಿಸಿದ, ಹೇಗೆ ಸೋತರು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ ಮತ್ತು ಶಿವನ ಕೃಪೆಯಾಗಲಿ ಎಂದು ಬಯಸಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೊತೆಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ಬರುತ್ತೆ.
ಎಲ್ಲರಿಗೂ ಶಿವನ ಕೃಪೆಯಾಗಲಿ ಎಂದು ಹೇಳುತ್ತಾ ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.